ನಮ್ಮ ಅಂದದ ಚಂದದ ಸುಬ್ಬಲಕ್ಷ್ಮಿ ಸಂಸಾರ ನಮ್ಮ ಸುಬ್ಬಲಕ್ಷ್ಮಿ ಸಂಸಾರ ನಮ್ಮ ಸುಬ್ಬಲಕ್ಷ್ಮಿ ಸಂಸಾರ. ನನ್ನ ಮಾನ ತೆಗಿಬೇಕು ಅಂತ ತೀರ್ಮಾನ ಮಾಡಿದ್ಯಾ ನೀನು? ನೀನು ಮಾಡಿರೋ ಕೆಲಸಕ್ಕೆ ಆಚೆ ತಲೆ ಎತ್ತಕ್ಕೂ ಆಗ್ತಿಲ್ಲ. ನಿನ್ನಿಂದ ತೊಂದರೆ ಆಗೋದು ಬೇಕಾಗಿಲ್ಲ, ನೀನು ಇಲ್ಲಿರೋದು ಬೇಕಾಗಿಲ್ಲ. ನೀನೆಲ್ಲ ಲಗೇಜ್ ಪ್ಯಾಕ್ ಮಾಡು, ಗಂಡು ಮೂಟೆ ಕಟ್ಕೊಂಡು ಹೋಗ್ತಾ ಇರಲಿಂದ. ಸೀರಿಯಸ್? ಯಾ ಬೇಬಿ, ನೀನು ಇಲ್ಲ ಅಂದರೆ ನಾನು ಇನ್ನೂ ಚೆನ್ನಾಗಿರ್ತೀನಿ. ನಾನು ಕೋಪ ಮಾಡ್ಕೋಬಾರ್ದು ಅಂದರೆ ನೀನು ಇಲ್ಲಿಂದ ಹೋಗ್ಬೇಕು. ಬೇಬಿ, ಏನು ಸರ್ಪ್ರೈಸು ಇದಕ್ಕಿದ್ದಾಗೆ? ನಿನ್ನ ಹಳ್ಳಿಗೊಬ್ಬ ಹೆಂಡತಿ ಇಲ್ವಲ್ಲ, ಇನ್ ಯಾರಿಗೆ ಎದುರ್ಕೋಬೇಕು? ನಮ್ಮ ನಾಡಿನ ಸಂಸ್ಕೃತಿ ಸಂಪ್ರದಾಯನ ಮರಿಬಾರ್ದು. ನೀವ್ ಯಾರು ನನ್ನ ಸಜೆಷನ್ ಕೊಡಕ್ಕೆ? ಎಲ್ಲಿ ನನ್ ಸೊಸೆ? ಎಲ್ಲೋ ಸುಬ್ಬಲಕ್ಷ್ಮಿ? ಆವಾಗ ಗಂಡನ ಹಿಂದೆ ಮುಂದೆನೂ ಓಡಾಡ್ತಾ ಇರ್ಬೇಕು ಕಣಮ್ಮಿ. ಇಲ್ಲದೆ ಹೋದ್ರೆ ಮೂಗ್ದಾರ ಇಲ್ದಿರೋ ಹಸು ಎಲ್ಲೆಲ್ಲೋ ಓಡಾಡ್ತದೆ. ಅವನ್ ಮನೆ ಒಳಗಡೆ ಇದ್ರೂ ಅವನ್ ಮನ್ಸು ಮನೆ ಒಳಗಡೆ ಇರ್ಬೇಕಲ್ಲ. ಅವನ್ ಆಫೀಸ್ನಾಗೆ ಹುಡುಗಿರು ಕೆಲಸ ಮಾಡ್ತಾರೆ ಕಣಿ. ಕಾಲ್ ಬೇಬಿ. ಅತ್ತೆ, ನಂಗೆ ಅವ್ರಂಗೆಲ್ಲ ಇರಕ್ ಬರಕಿಲ್ಲ, ಹಂಗಿರಕ್ ಇಷ್ಟನೂ ಇಲ್ಲ. ಆಮೇಲೆ ನಾನೇ ನೋಡಕ್ಕೂ ಅಷ್ಟು ಚೆನ್ನಾಗಿಲ್ವಲ್ಲ ಅತ್ತೆ. ಅದೇ ನಾವು ಮಾಡ್ಕೊಳ್ಳೋ ತಪ್ಪು. ಈ ಜಗತ್ತನ್ನ ಎದುರಿಸ್ಬೇಕು ಅಂದ್ರೆ ನಮ್ಮಲ್ಲಿ ಆತ್ಮವಿಶ್ವಾಸ ಇರಬೇಕು. ಆಗ ಈ ಅಂದವರು ಚಂದ ಕಾಣ್ತಾರೆ ಗೊತ್ತಾ? ಎಲ್ಲೋ ಗಂಡಸರು ಏನು ಮನ್ಮತನ ಹಂಗ ಅಂದ್ಕೊಂಬಿಟ್ಟು ತಾವೇ ಅಹಂಕಾರದಿಂದ ಬೆರಿತಾ ಇರ್ತಾರೆ. ಅಂತ ಗಂಡಸರಿಗೆ ಅಲಂಕಾರ ಮಾಡ್ಕೊಂಡು ಅಹಂಕಾರ ಪಡೋ ಹೆಣ್ಗಳೇ ಇಷ್ಟ ಆಗೋದು. ಆಮೇಲೆ ಹಂಗನರಾಗಿ ನನ್ನ ಮಗ ನಿನ್ನ ಕಡೆಗಣಿಸ್ಬಿಟ್ರೆ ಮಿಸ್ ಶನಯ್ಯ, ಇದೆಷ್ಟೋ ಫೈಲು ನೀವೇ ಹ್ಯಾಂಡ್ಲ್ ಮಾಡಬೇಕಾಗಿದ್ದು ಪೆಂಡಿಂಗ್ ಇದೆ. ಆದಷ್ಟು ಬೇಗ ಮುಗಿಸಿ. ಈ ವೀಕ್ನಲ್ಲಿ ಮುಗಿಸಿದ್ರೆ ಒಳ್ಳೆಯದು. ಯಾರು? ನಾನ್ ಮಾಡ್ಬೇಕಾ? ಪೆಂಡಿಂಗ್ ಇರೋದು ನಿಮ್ಮ ಫೈಲ್ಸು, ಅದನ್ನ ನಾನು ಮಾಡೋಕ್ಕಾಗತ್ತಾ? ಹಲೋ, ನೀವ್ ಹೇಳ್ತಿದ್ದೀರಾ ಅಂತ ಇಷ್ಟ ಬೇಗ ಎಲ್ಲ ಮಾಡಕ್ಕಾಗಲ್ಲ, ಅದಕ್ಕೆ ಟೈಮ್ ಬೇಕಾಗತ್ತೆ. ಆಫೀಸಲ್ಲಿ ನಾನು ಒಬ್ಳೇ ಇರೋದಾ? ನಿಮ್ಗೆ ಅಷ್ಟೊಂದು ಎಮರ್ಜೆನ್ಸಿ ಇದ್ರೆ ಬೇರೆ ಯಾರತ್ರನಾದ್ರೂ ಮಾಡಿಸ್ಕೊಳ್ಳಿ. ಆಡಿಟಿಂಗ್ ಕೆಲಸ ಮಾಡಬೇಕಾಗಿರೋದು ನೀವು. ಬೇರೆಯವರೆಲ್ಲ ಅವ್ರವ್ರ ಕೆಲಸ ಎಲ್ಲ ಮಾಡಿದ್ದಾರೆ. ಪೆಂಡಿಂಗ್ ಇರೋದು ನಿಮ್ಮ ಫೈಲು. ನೀವು ಸರಿಯಾಗಿ ಕೆಲಸ ಮಾಡಿದರೆ ನಾನು ಯಾಕೆ ಕೇಳ್ತಿದ್ದೆ? ಇದಷ್ಟು ಕೆಲಸ ನೀವೇ ಮಾಡಬೇಕು. ಲುಕ್ ಮಿಸ್ಟರ್ ನಿಂಬಾಳ್ಕರ್, ನನ್ನ ಮೇಲೆ ಅಧಿಕಾರ ಚಲಾಯಿಸಕ್ ಬರಬೇಡಿ. ಮಾಡೋ ಕೆಲಸ ಹೇಗೆ ಮಾಡ್ಬೇಕಂತ ನನಗೆ ಚೆನ್ನಾಗಿ ಗೊತ್ತು. ಆದ್ರೆ ಇಷ್ಟೇ ಟೈಮಲ್ಲಿ ಬೇಕು ಅಂದ್ರೆ ನನ್ನ ಕೈಲಾಗಲ್ಲ. ಬೇರೆ ಯಾರತ್ರನಾದ್ರೂ ಮಾಡಿಸ್ಕೊಳ್ಳಿ, ಅದನ್ನ ನನ್ನ ಕೇಳಕ್ ಬರಬೇಡಿ. ಅಂಡ್ ಒನ್ ಮೋರ್ ಥಿಂಗ್, ನನ್ನ ಹತ್ರ ಈಗ ಆರ್ಡರ್ ಮಾಡ್ದಲ್ಲೇ ಇಟ್ಕೋಬೇಡಿ, ಓಕೆ? ಶನಾಯ, ಹಂಗಲ್ಲ ಮಾವಯ್ಯ, ಭಕ್ತಿ ಇರೋ ಜನ ಎಲ್ಲಿರ್ತಾರೋ ಅಲ್ಲಿ ಒಳ್ಳೊಳ್ಳೆ ದೇವಸ್ಥಾನಗಳಿರ್ತದೆ. ನೀನು ಒಳ್ಳೆ ಬೆಂಗಳೂರಿನವ್ರಿಗೆ ಅಷ್ಟೊಂದು ಭಕ್ತಿ ಐತೆ ಅಂತೀಯಾ? ಮತ್ತೆ ಇಲ್ಲೆಲ್ಲ ಪೂಜೆ ಎಷ್ಟು ಜೋರಾಗಿ ನಡೀತದೆ ಅಂತೀನಿ. ಅಯ್ಯೋ, ಏನು ನಡೆದ್ರಿ ಏನು ಸುಬ್ಬಿ? ನಮ್ಮ ಊರ್ನಾಗ ನಡೀತದಲ್ಲ ಜಾತ್ರೆ ಉತ್ಸವ, ಹಂಗೆ ನಡೆದ್ರೇನೆ ದೇವಸ್ಥಾನಕ್ಕೆ ಒಂದು ಕಳೆ. ಅತ್ತೆ, ಬೆಂಗಳೂರಿನಲ್ಲೂ ಜಾತ್ರೆ ಉತ್ಸವ ಎಲ್ಲ ನಡೀತದೆ. ಅಯ್ಯೋ, ಈ ಟ್ರಾಫಿಕ್ನಾಗೆ ನಡೆದಾಡಕ್ಕೆ ಆಗಲ್ಲ, ಜಾತ್ರೆ ಉತ್ಸವ ಎಲ್ಲ ನಡೀತದ? ಹೂ ಕಣತೆ, ಈ ಬೆಂಗಳೂರು ಕರ್ಗ ಬಹು ದೊಡ್ಡ ಜಾತ್ರೆ ಏನ್ ಚಂದಾಗಿರ್ತದ ಗೊತ್ತಾ? ಪಕ್ಕದ ಮನೆ ಬಾಸಿ ಆಂಟಿ ನನ್ನ ಕರ್ಕೊಂಡು ಹೋಗಿದ್ರು, ನೋಡಿದ್ದೆ. ಆಮೇಲೆ ಈ ರಾಗಿಗುಡ್ಡ ದೇವಸ್ಥಾನದ ಜಾತ್ರೆ, ಬಸವನಗುಡಿ ಕಡ್ಲೆಕಾಯಿ ಪರ್ಸೆ ಏನ್ ಚಂದಾಗಿರ್ತದ ಗೊತ್ತಾ ಅತ್ತೆ? ನೋಡಕ್ಕೆ ಯಾರು ಕಣ್ಸಲ್ದು. ಹೌದು ಕಡೆ, ನಾನು ಯಾವಾಗಲೂ ಈ ಕಡೆ ಬಂದಾಗ ನೋಡಿದ್ದೆ. ಎಲ್ಲಿ ನೋಡಿದ್ರು ಕಳ್ಳಕಾಯಿ ಗುಡ್ಡೆ, ಕಳ್ಳಕಾಯಿ ಗುಡ್ಡೆ, ಕಳ್ಳಕಾಯಿ ಗುಡ್ಡೆ. ಗುಡ್ಡೆ ಏನು ಬೆಟ್ಟ ಥರನೇ ಇಟ್ಟಿರ್ತಿದ್ರು.
ಓ, ಒಬ್ಬರೇ ಬಂದು ನೋಡ್ಕೊಂಡು ಬಂದಿದ್ದೀರಾ? ನನ್ನ ಕರೆದಿದ್ರೆ ನಾನು ಬರೋಕ್ಕಿಲ್ಲ ಅಂತ ಇದ್ನಾ? ಯಾವುದು ಆಫೀಸ್ ವ್ಯವಹಾರದ ಕೆಲ್ಸಕ್ಕೆ ಬಂದಾಗ ನೋಡಿದ್ದೆ ಕಣೆ. ನಂಗೆ ಅದೆಲ್ಲ ಗೊತ್ತಿಲ್ಲ. ನನಗೂ ಆ ದೇವಸ್ಥಾನಗಳನ್ನೆಲ್ಲ ತೋರಿಸಿ. ಹೌದೌದು, ಇವಳು ಬೆಂಗಳೂರಿಗೆ ಮಹಾರಾಣಿ. ತೋರಿಸಿ ಅಂದ ತಕ್ಷಣ ರಸ್ತೆನೆಲ್ಲ ಜಾತ್ರೆ ಪರಿಷೆ ನಡೆಸ್ಬಿಡ್ತಾರೆ. ಯಾವಾಗೇನೇನ ಓ, ಅದೇ ಮತ್ತೆ ಈಗ ನಾನು ಹೇಳಿದ್ ಕೇಳಿಸ್ತಾ? ನಾನಿನ್ನು ಜಾತ್ರೆ ಉತ್ಸವ ತೋರಿಸಿ ಅಂತ ಹೇಳ್ತಾ ಇದ್ದೀನ, ದೇವಸ್ಥಾನಗಳು ತೋರಿಸಿ ಅಂತ ಇವನಿ. ಮಿಸ್ ಶನಾಯ, ಈ ರೀತಿ ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಂಡ್ರೆ 3 ದಿನ ಮುಗಿಯುತ್ತಷ್ಟೇ ಹೊರತು ಕೆಲಸ ಮುಗಿಯಲ್ಲ. ಕೆಲಸ ಮುಗಿಲಿಲ್ಲ ಅಂದರೆ ನಾನು ಬಂದೆ ಕೂತೆ ಅಂತ ಸೆಲ್ಫಿ ತಗೊಂಡು ಸ್ಟೇಟಸ್ ಹಾಕೊಳ್ಳೋದಕ್ಕೆ ಶರ್ಮಾ ಸರ್ ನಿಮ್ಮನ್ನು ಇಲ್ಲಿ ಇಟ್ಕೊಳ್ಳೋದು ಇಲ್ಲ. ಡೂ ಯುವರ್ ವರ್ಕ್. ರಾಜು, ಕಾಫಿ. ಸರಿ ಮೇಡಮ್. ಬಾಯ್ ಜನಿ. ಅರೆ ಶನಯ, ನೀವಿನ್ನು ಕೆಲಸ ಮಾಡ್ತಾ ಇದ್ದೀರಾ? ಗ್ರೇಟ್. ಗುರು ಇದ್ದಿದ್ರೆ ನಿಮ್ಗೆ ಕೆಲಸ ಮಾಡೋದಕ್ಕೆ ಬಿಡ್ತಿರ್ಲಿಲ್ಲ. ಐ ಮೀನ್ ಹಿ ವುಡ್ ಹ್ಯಾವ್ ಹೆಲ್ಪ್ಡ್ ಯು. ಕೇಸರಿ ಬಾತ. ಸುಬ್ಲಕ್ಷ್ಮಕ, ಸೌಮ್ಯ ಸತ್ತಿದ್ದು ವಿಷದಿಂದ ಅಂತ ಗೊತ್ತಾಯ್ತು. ಸೊ ಬಾಡಿಗೆ ವಿಷ ಸಲಾಡ್ ಮುಖಾಂತರ ಹೋಗಿದೆ. ಸೌಮ್ಯ ಅವ್ರು ಅವತ್ತೇನಾದರೂ ತಿಂದಿದ್ರು ಅಂದರೆ ಸಲಾಡ್, ನೀವು ಕೊಟ್ಟ ಸಲಾಡ್. ಏನು ಹೇಳ್ತಾ ಇದ್ದೀರಾ ನೀವು? ಸೌಮ್ಯನ ಕೊಲೆ ಮಾಡಿದ ನೀವೇ ಅಂತ ಹೇಳ್ತಾ ಇದ್ದೀನಿ. ಏನೋ ನೀನು ಅಧಿಕ ಪ್ರಸಂಗ? ನನ್ನ ಅಧಿಕ ಪ್ರಸಂಗ ಆಗಿರ್ಲಿ, ಮೊದಲು ಅರ್ಜುನನ್ ಉಳಿಸ್ಕೋ. ಅವನ ಪ್ರಾಣ ಅಪಾಯದಲ್ಲಿದೆ. ಕಾಲ ಕೈ ಮೀರಕ್ಕಿಂತ ಮುಂಚೆ ಅವನ್ನ ಉಳಿಸ್ಕೋ. ಏನಾಗ್ತಾ ಇದೆ? ಯಾಕೆ ಇಲ್ಲಿಂದ ಹೊರಗೆ ಹೋಗಕ್ಕಾಗ್ತಾ ಇಲ್ಲ? ನನ್ನನ್ನು ಇಲ್ಲಿಗೆ ಯಾರು ಕರ್ಕೊಂಡ್ ಬಂದಿದ್ದು? ಯಾರಿದ್ದೀರಾ? ಕಾಪಾಡೆ! ಯಾರಾದ್ರೂ ಇದ್ದೀರಾ? ಯಾರು ಅದು ನಾಳೆ ನಮ್ಮ ಮನೆ ಕಡೆಯಿಂದ ಹೆಣ್ಣೋಡೋ ಶಾಸ್ತ್ರ ಮಾಡಿಕೊಂಡಿದ್ದೀವಿ. ಅಪ್ಪಯ್ಯ ಹೇಳ್ಬಿಟ್ಪ ಅಂತ ಹೇಳಿದ್ರು. ರಾಮು ಅವರೇ, ಈ ವಿಷಯ ಫೋನಲ್ಲೇ ಹೇಳ್ಬೋದಾಗಿತ್ತಲ್ವಾ? ಇಲ್ಲ, ವಿಷಯ ಹೇಳ್ಬಿಟ್ಟು ಹಂಗೆ ಜಾನಕಿ ಮೇಡಮ್ನ ಮಾತಾಡ್ಸ್ಕೊಂಡು ಹೋಗಮ್ಮ ಅಂತ. ನಮ್ಮ ಮನೆಯೊಳಗೆ ಶಾಂತಿ ಪೂಜೆ ಮಾಡಿಸ್ಬಹುದು ಹೆಂಗೆ? ನೀವು ಶಾಂತಿ ಪೂಜೆ ಮಾಡಲಿಕ್ಕೆ ಏನೂ ತಕರಾರು ಇಲ್ಲ. ಶಿಷ್ಟಾಚಾರಕ್ಕಾಗಿ ಒಂದು ಶುದ್ಧಿ ಕಾರ್ಯ ನೀವು ಮಾಡ್ಬೋದು. ಹೆಂಗಂತ ನೀವೇ ಹೇಳ್ರಿ. ಮನೆಯೆಲ್ಲ ತೊಳೆಯೋದು, ಗೋಮೂತ್ರ ತಂದು ಸಿಂಪಡಿಸೋದು, ಹಂಗೆ ಮನೆಯೊಳಗೆ ಬೆಕ್ಕು ನಾಯಿ ಯಾವುದೇ ಪ್ರಾಣಿಗಳು ಬರ್ದಂಗೆ ನೋಡ್ಕೋಬೇಕು. ಆದಿ ಏನು ಹೇಳ್ತಿದ್ಯಾ ನೀನು? ಅಂದರೆ
ನಾನು ಹೋಗಿ ಹೇಳಿದ್ದೀನಿ ಅಂತನಾ? ಇನ್ಯಾರು ಹೇಳೋದಕ್ಕೆ ಸಾಧ್ಯ? ಅದಕ್ಕೆ ಗೊತ್ತಿದ್ದು 3 ಜನಕ್ಕೆ, ಒಂದು ನನಗೆ, ಇನ್ನೊಂದು ನಿಮಗೆ, ಇನ್ನೊಂದು ಅಬ್ಬೆಗೆ. ನಾನು ನನ್ನ ಕಾಲ ಮೇಲೆ ಚಪ್ಪಲಿ ಹೇಳ್ಕೊಳ್ಳೋ ಕೆಲಸ ಯಾಕೆ ಮಾಡಲಿ ಹೇಳಿ? ಅಬ್ಬೆ ಅಂತೂ ಮನೆ ಬಿಟ್ಟು ಹೊರಗೆ ಹೋಗೋದೇ ಇಲ್ಲ. ಇನ್ನು ಉಳ್ದವ್ರು ಯಾರು? ನೀವೇ ಹೇಳಿರ್ಬೇಕು ಆ ಪ್ರತಾಪಗೆ. मेरे सपना की रानी कब आएगी तो ಇವನು ನನ್ನ ಹೆಂಡತಿಗೆ ಚುಡಾಯಿಸ್ತಾನೆ ಸರ್. ಒಳಗಡೆ ಸರ್ ಆದ್ರೆ ನೀವು ಒಡಿಯಟ್ಟಿಗೆ ನಾವು ಸತ್ತೋಗ್ಬಿಟ್ರ? ನಿಮಗೆ ನ್ಯಾಯ ಕೊಡ್ಸಕ್ಕೋಸ್ಕರ ನಾನು ಎಂತ ಅನ್ಯಾಯ ಮಾಡಕ್ ಬೇಕಾದ್ರೂ ರೆಡಿ ರೀ. ಬರ್ತೀನಿ ಸರ್. ನೀವು ಹೋಗಿ ಅವ್ರು ಬರ್ತಾರ ಮೇಲೆ. ಸರಿ ಸರ್.